ಆತ್ಮೀಯ ಸ್ನೇಹಿತರೆ, ಮನಸ್ಸಿನ ಬುತ್ತಿಗೆ ಸ್ವಾಗತ. ಇಂದಿನ ಭಾಗದಲ್ಲಿ ಅತಿಥಿ ಸತ್ಕಾರದ ಬಗ್ಗೆ ತಿಳಿದುಕೊಳ್ಳೋಣ. ಅತಿಥಿ ಸತ್ಕಾರ ಎಂಬುದು ಒಂದು ಕಲೆಯಾಗಿದೆ. ಇದು ಎಲ್ಲರಿಗೂ ತಿಳಿಯುವುದಿಲ್ಲ. ಅತಿಥಿಗಳನ್ನು ಸಂತೃಪ್ತಿ ಮಾಡುವುದು, ಅವರ ಮನಸ್ಸನ್ನು ಗೆಲ್ಲುವುದು ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ. ತೋರಿಕೆಗಾಗಿ ಅತಿಥಿ ಸತ್ಕಾರ ಮಾಡುವ ನಗುವಿನ ಮುಖವಾಡ ಧರಿಸುವ ಜನರಿಗೆ ಕೊರತೆ ಇಲ್ಲ. ಇನ್ನೂ ಕೆಲವರು ಅತಿಥಿಗಳು ಬರುತ್ತಿದ್ದಂತೆ ಸಿಡುಕಲು ಶುರು ಮಾಡುತ್ತಾರೆ. ಅವರನ್ನು ಎಷ್ಟು ಬೇಗ ಕಳಿಸಿದರೆ ಅಷ್ಟು ಒಳ್ಳೆಯದು ಎಂಬಂತೆ ಆಡುತ್ತಾರೆ. ಬೆಲೆಗಳು ಪ್ರತಿಯೊಂದು ಏರಿಕೆ ಕಾಣುವ ಇಂದಿನ ಕಾಲಮಾನದಲ್ಲಿ ಅತಿಥಿಗಳು ಮನೆಗೆ ಬಂದರೆ ಬಹಳಷ್ಟು ಮಂದಿ ಅವರನ್ನು ಆಡಿಕೊಳ್ಳುವುದೂ ಇದೆ. ಕೆಲವು ಜನರು ಅತಿಥಿಗಳನ್ನು ಎಷ್ಟು ಗೌರವದಿಂದ ನೋಡಿಕೊಳ್ಳುತ್ತಾರೆ ಎಂದರೆ ಅವರ ಮೃದುವಾದ ಮಾತುಗಳು, ಉತ್ತಮವಾದ ನಡವಳಿಕೆ, ಅತಿಥಿಗಳ ಸತ್ಕಾರ, ಯೋಗಕ್ಷೇಮದ ಬಗ್ಗೆ ವಿಚಾರಣೆ, ಅತಿಥಿಗಳ ಮನಸ್ಸಿನಲ್ಲಿ ತೃಪ್ತಿ ಉಂಟಾಗುವುದು. ಕೆಲವರು ಬೇರೆಯವರ ಮನೆಗಳಿಗೆ ತಾವು ಹೋಗುವುದೂ ಇಲ್ಲ. ತಮ್ಮ ಮನೆಗೆ ಅತಿಥಿಗಳು ಬಂದರೆ ಸರಿಯಾದ ಸತ್ಕಾರವನ್ನೂ ಮಾಡುವುದಿಲ್ಲ. ಅವರ ಭಾವನೆಗಳು ಎದ್ದು ಕಾಣುತ್ತದೆ. ಅವರ ಹಾವಭಾವಗಳು ಕಣ್ಣಿಗೆ ಕಟ್ಟಿದಂತೆ ಗೋಚರವಾಗುವುದು. ಬಂದಿರುವವರು ಇಷ್ಟವಿಲ್ಲವೆಂದು ಅತಿಥಿಗಳು ಮನೆಗೆ ಬಂದು ಹೋಗುವುದು ಮನೆಗೆ ಒಂದು ರೀತಿಯ ಕಳೆಯನ್ನು ತರುತ್ತದೆ. ಮನಸ್ಸಿಗೆ ಹಿತವಾದ ಮುದ ನೀಡುವುದು. ಪರಿಚಿತರು, ಸ್ನೇಹಿತರು, ಸಂಬಂಧಿಕರು ಮನೆಗೆ ಬಂದಾಗ ಸಂತೋಷ ಪಡಬೇಕು. ನೀವು ಅತಿಥಿ ಸತ್ಕಾರ ಚೆನ್ನಾಗಿ ಮಾಡುವುದರಿಂದ ನಿಮ್ಮ ಗೌರವವೂ ಹೆಚ್ಚುವುದು. ಅತಿಥಿಗಳು ಆಗಮಿಸಿದಾಗ ಗಮನದಲ್ಲಿಟ್ಟುಕೊಳ್ಳಬೇಕಾದ ಸಂಗತಿಗಳು: ಮನೆಗೆ ಬಂದ ಅತಿಥಿಗಳನ್ನು ಆತ್ಮೀಯವಾಗಿ ಸ್ವಾಗತಿಸಿ ಅವರ ಯೋಗಕ್ಷೇಮವನ್ನು ವಿಚಾರಿಸಿಕೊಳ್ಳಿ. ಅತಿಥಿಗಳ ಊಟ, ತಿಂಡಿ ಮತ್ತು ಉಳಿದುಕೊಳ್ಳುವುದಕ್ಕೆ ಸೂಕ್ತ ವ್ಯವಸ್ಥೆ ಮಾಡಿ. ನಿಮ್ಮ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಮಾಡಿ. ಇಂದಿನ ನಿಮ್ಮ ಒತ್ತಡದ ಬದುಕಿನಲ್ಲೂ ಅತಿಥಿಗಳಿಗಾಗಿ ಸ್ವಲ್ಪ ಸಮಯವನ್ನು ಮೀಸಲಿರಿಸಿ. ನಿಮ್ಮ ಸ್ಟ್ರೆಸ್ಸನ್ನು ಕಡಿಮೆ ಮಾಡಿಕೊಳ್ಳಿ. ಅತಿಥಿಗಳು ನಿಮ್ಮ ಮನೆಯಲ್ಲಿ ಹೆಚ್ಚು ದಿನ ಉಳಿದುಕೊಂಡಿದ್ದರೆ ಅವರ ಮಕ್ಕಳ ಮೇಲೆ ಕಾರಣವಿಲ್ಲದೆ ರೇಗುವುದು, ಹೊಡೆಯುವುದನ್ನು ಮಾಡಬೇಡಿ. ಅವರ ಮೇಲೆ ಅಸಹನೆಯನ್ನು ವ್ಯಕ್ತಪಡಿಸಬೇಡಿ. ಇದರ ಪರಿಣಾಮ ಸಂಬಂಧದ ಮೇಲೆ ಹೋಗುವುದು. ಅತಿಥಿಗಳ ಮಕ್ಕಳು ನಿಮ್ಮ ಮಕ್ಕಳಂತೆ ಎಂದು ತಿಳಿದು ಅವರನ್ನು ಚೆನ್ನಾಗಿ ನೋಡಿಕೊಳ್ಳಿ. ಮಕ್ಕಳ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಪ್ರೀತಿಯನ್ನು ಸಂಪಾದಿಸಿ. ಅತಿಥಿಗಳು ನಿಮ್ಮ ಊರನ್ನು ನೋಡುವ ಸಲುವಾಗಿ ಬಂದಿದ್ದರೆ ಅವರಿಗೆ ನಿಮ್ಮ ಊರುಗಳನ್ನು ತೋರಿಸಿ. ನಿಮ್ಮ ಆರ್ಥಿಕ ಸ್ಥಿತಿ ಅವರಿಗೆ ತಿಳಿಸಿ. ನಿಮ್ಮ ಅನುಕೂಲ ಆಗುವ ರೀತಿಯಲ್ಲಿ ಅವರನ್ನು ಒಪ್ಪಿಸಿ ಸ್ಥಳಗಳನ್ನು ತೋರಿಸಿ. ಅತಿಥಿಗಳನ್ನು ಬೀಳ್ಕೊಡುವಾಗ ತುಂಬು ಮನಸ್ಸಿನಿಂದ ಅವರನ್ನು ಪುನಃ ಬನ್ನಿ ಎಂದು ಕರೆಯಿರಿ. ಅವರು ಮತ್ತು ನಿಮ್ಮ ಮನೆಗೆ ಬಂದೇ ಬರುವರು. ಸಂಬಂಧಗಳು ಗಟ್ಟಿಯಾಗುವುದು. ನೀವು ಕೂಡ ಅವರ ಮನೆಗೆ ಹೋದಾಗ ನಿಮ್ಮನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಇಂದಿನ ಈ ಮಾತುಗಳು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳಿನ ವಿಡಿಯೋದೊಂದಿಗೆ ನಿಮ್ಮ ಮನಸ್ಸಿನ ಭಾವನೆಯ ಜೊತೆ. ಧನ್ಯವಾದಗಳು.